ಪ್ರೀತಿಯ ವಿದ್ಯಾರ್ಥಿಗಳೇ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸ್ತಾ ಇದ್ದೇವೆ. 12ನೇ ಶತಮಾನದಿಂದ 19ನೆಯ ಶತಮಾನದ ಕೊನೆಯವರೆಗಿನ ಸುಮಾರು 700 ವರ್ಷಗಳ ದೀರ್ಘವ್ಯಾಪ್ತಿಯನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ಹೊಂದಿದೆ. ಈ ಅವಧಿಯಲ್ಲಿ ಕೇವಲ ಜೈನ ಧರ್ಮದ ಕವಿಗಳು ಮಾತ್ರವಲ್ಲ, ವೈಷ್ಣವ ಧರ್ಮದ ಕವಿಗಳು, ವೀರಶೈವ ಕವಿಗಳು ಕಾವ್ಯ ರಚನೆಗೆ ತೊಡಗಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ಸುದೀರ್ಘ ಅವಧಿಯಲ್ಲಿ ಸಾಹಿತ್ಯ ರಾಜಾಶ್ರಯದಿಂದ ಜನಸಾಮಾನ್ಯರ ಬಳಿಗೆ ಸಾಗಿ ಬಂತು. 10ನೆಯ ಶತಮಾನವನ್ನು ನಾವು ತಗೊಂಡ್ರೆ, 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತ ಕರಿತೇವೆ. 10ನೆಯ ಶತಮಾನದ ಸಂದರ್ಭದಲ್ಲಿ ಸಾಹಿತ್ಯ ಅನ್ನುವಂಥದ್ದು ಕೇವಲ ರಾಜಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು. ಕವಿಗಳು ರಾಜಸ್ಥಾನದಲ್ಲಿರುವಂತಹ ಪಂಡಿತರಿಗಾಗಿ, ರಾಜನಿಗಾಗಿ ಕಾವ್ಯವನ್ನು ರಚಿಸ್ತಾ ಇದ್ರು. ಆದರೆ 12ನೆಯ ಶತಮಾನದ ನಂತರ ಜನಸಾಮಾನ್ಯರನ್ನು ಗಮನದಲ್ಲಿಟ್ಟುಕೊಂಡು ಸಾಹಿತ್ಯ ನಿರ್ಮಾಣವಾದವು. ರಾಘವಾಂಕನಂತಹ ಕವಿ ಅತ್ಯಂತ ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳ್ತಾನೆ, ಜನ ಬದುಕಬೇಕೆಂದು ತಾನು ಕಾವ್ಯವನ್ನು ಬರೀತಾ ಇದ್ದೇನೆ ಅಂತ ಹೇಳ್ಕೊಂಡು. ಅಂದರೆ ಜನಾಭಿಮುಖಿಯಾಗಿರುವಂತಹ ದೃಷ್ಟಿಕೋನವನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ಹಾಗೆ ಕೇವಲ ಪುರಾಣದ ಕಥಾವಸ್ತುಗಳಿಗೆ ಮಾತ್ರ ಈ ಸಂದರ್ಭದಲ್ಲಿ ರಚಿತವಾಗಿರುವಂತಹ ಸಾಹಿತ್ಯ ಸೀಮಿತ ಆಗಿರಲಿಲ್ಲ ಅನ್ನೋದನ್ನು ಗಮನಿಸಬೇಕು. 10ನೇ ಶತಮಾನದ ಪಂಪ, ಪೊನ್ನ, ರನ್ನ ಮುಂತಾದವರ ಕಾವ್ಯಗಳನ್ನು ಗಮನಿಸಿದಾಗ ಅವರು ಮಹಾಭಾರತದ ಕಥಾವಸ್ತುವನ್ನು ತಗೊಂಡಿದ್ರು ಅಥವಾ ಜೈನ ಪುರಾಣಗಳ ಕಥಾವಸ್ತುವನ್ನು ಆಯ್ದುಕೊಂಡಿದ್ರು. ಆದರೆ 12ನೇ ಶತಮಾನದ ನಂತರ ಈ ರೀತಿ ಪುರಾಣದ ಕಥಾವಸ್ತುಗಳಿಗೆ ಸೀಮಿತವಾಗಿರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾಜ ಮಹಾರಾಜರನ್ನು ವೈಭವೀಕರಿಸಲಿಕ್ಕೂ ಅವರು ಹೋಗಲಿಲ್ಲ. ಜನಸಾಮಾನ್ಯರನ್ನು ನಾಯಕರನ್ನಾಗಿಸಿಕೊಂಡು ಆ ಸಂದರ್ಭದ ಕವಿಗಳು ಕಾವ್ಯ ನಿರ್ಮಾಣ ಮಾಡಿದರು. ಭಾಷೆಯ ದೃಷ್ಟಿಯಿಂದಲೂ ಈ ಕಾಲಾವಧಿ ಅತ್ಯಂತ ವಿಶಿಷ್ಟವಾದದ್ದು. ಯಾಕೆಂದರೆ ಪ್ರೌಢವಾದ ಕನ್ನಡವನ್ನು ಬಿಟ್ಟು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಅವರ ಆಡುನುಡಿಯನ್ನೇ ಬಳಸಿಕೊಂಡು ಕಾವ್ಯ ನಿರ್ಮಾಣಕ್ಕೆ ತೊಡಗಿದರು. ಬಸವಣ್ಣ ತನ್ನ ವಚನವೊಂದರಲ್ಲಿ ಹೇಳ್ತಾನೆ, ಮಾತು ಹೇಗಿರಬೇಕು ಅಂತಕೊಂಡು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು ಅಂತ. ಅಂದರೆ ಮಾತು ಅತ್ಯಂತ ಪಾರದರ್ಶಕವಾಗಿರಬೇಕು ಅಂತಕೊಂಡು ಆತ ಹೇಳ್ತಾನೆ. ಹೀಗಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಅವರ ಆಡುನುಡಿಯನ್ನೇ ಬಳಸಿಕೊಂಡು ಈ ಸಂದರ್ಭದ ಕವಿಗಳು ತಮ್ಮ ಕೃತಿಗಳನ್ನು, ತಮ್ಮ ಸಾಹಿತ್ಯವನ್ನು ನಿರ್ಮಾಣ ಮಾಡ್ತಾರೆ. ಮತ್ತು ಮಾರ್ಗದಿಂದ ದೇಸಿಯತ್ತ ಕನ್ನಡ ಸಾಹಿತ್ಯ ಸಾಗಿ ಬಂದದ್ದನ್ನು ನಾವು ಗಮನಿಸ್ತೇವೆ. ವಚನ ಅನ್ನುವಂತಹ ವಿಶಿಷ್ಟ ಕಾವ್ಯರೂಪದ ಜೊತೆಯಲ್ಲಿಯೇ ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ ಹೀಗೆ ಹಲವು ರೂಪಗಳಲ್ಲಿ ವೈವಿಧ್ಯಮಯವಾಗಿ ಕನ್ನಡ ಸಾಹಿತ್ಯ ರೂಪ ತಳೀತು ಅನ್ನೋದನ್ನು ನಾವು ಗಮನಿಸಬೇಕು. ಚಂಪು ಸಾಹಿತ್ಯವನ್ನು ಪೂರ್ತಿಯಾಗಿ ಕೈ ಬಿಡಲಿಲ್ಲ. ಚಂಪು ಪ್ರಕಾರದಲ್ಲಿಯೂ ಕೃತಿಗಳು ರಚನೆಯಾದವು. ಅದರ ಜೊತೆಯಲ್ಲಿಯೇ ಈ ಎಲ್ಲ ಛಂದೋರೂಪಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ಬಂತು. ಹೀಗಾಗಿ ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯ ಅತ್ಯಂತ ವೈವಿಧ್ಯಮಯವಾಗಿ ಬೆಳೆದು ಬಂದದ್ದನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ
ನಾವು ಗಮನಿಸ್ತೇವೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅತ್ಯಂತ ವಿಶಿಷ್ಟವಾದಂತಹ ರೂಪ ಅಂತ ಅಂದರೆ ವಚನ. ವಚನ ಅಂತ ಅಂದರೆ ಅದು ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರ. ಬೇರೆ ಭಾಷೆಗಳ ಯಾವುದೇ ಮಾದರಿಯನ್ನ ದೃಷ್ಟಿಯಲ್ಲಿ ಇಟ್ಕೊಳ್ಳದೆ, ಅನುಕರಣೆ ಮಾಡದೆ ವಚನ ಸಾಹಿತ್ಯ ರೂಪುಗೊಂಡಿದೆ. ಅದು ಕನ್ನಡದ್ದೇ ಆಗಿರುವಂತಹ ಅತ್ಯಂತ ವಿಶಿಷ್ಟ ಸಾಹಿತ್ಯ ಪ್ರಕಾರ ಅನ್ನೋದನ್ನ ನಾವು ಗಮನಿಸಬೇಕು. ಇದು ಭಾರತೀಯ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ವಿಶ್ವ ಸಾಹಿತ್ಯಕ್ಕೆ ಕನ್ನಡ ನೀಡಿರುವಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆ ಅಂತ ಹೇಳ್ಕೊಂಡು ನಾವು ಭಾವಿಸ್ಕೊಳ್ಬೇಕು. ವಚನ ಅಂತ ಅಂದರೆ ಸಂಸ್ಕೃತದಲ್ಲಿ ಮಾತು, ಮಾತನಾಡುವುದು, ವ್ಯಕ್ತಪಡಿಸುವುದು ಅನ್ನುವಂತಹ ಅರ್ಥಗಳಿವೆ. ಆದರೆ ಇಲ್ಲಿ ವಚನ ಅನ್ನೋದನ್ನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ ಅಂತ ನಾವು ಪರಿಗಣಿಸಬೇಕು. ಈ ವಚನಗಳು ಆಡು ಮಾತಿಗೆ ತುಂಬ ಹತ್ತಿರವಾಗಿವೆ. ಗದ್ಯ ಮತ್ತು ಪದ್ಯದ ಅಂಶಗಳನ್ನು ಅವು ಒಳಗೊಂಡಿದ್ದಾವೆ. ವಚನಗಳ ದಾಟಿ ಪದ್ಯದಷ್ಟು ಬಿಗಿಯಾಗಿಯೂ ಇಲ್ಲ, ಸಾಮಾನ್ಯ ಗದ್ಯದಷ್ಟು ಸಡಿಲವಾಗಿಯೂ ಇಲ್ಲ. ಗದ್ಯ ಪದ್ಯಗಳ ನಡುವಿನ ಒಂದು ಮಾದರಿ ಅಂತ ಹೇಳ್ಕೊಂಡು ನಾವು ಹೇಳಬಹುದು. ತಮಿಳಿನಲ್ಲಿ ತೇವಾರಂ ಅನ್ನುವಂತಹ ಒಂದು ಪದ್ಯ ಪ್ರಕಾರವಿದೆ. ಅದು ವಚನ ಸಾಹಿತ್ಯವನ್ನ ಬಹುಮಟ್ಟಿಗೆ ಹೋಲ್ತದೆ. ಪ್ರಾಯಶಃ ವಚನ ಸಾಹಿತ್ಯ ಆ ತೇವಾರಂ ಅನ್ನುವಂತಹ ಪದ್ಯ ಪ್ರಕಾರದಿಂದ ಪ್ರಭಾವಿತವಾಗಿರಬೇಕು ಅಂತ ಹೇಳ್ಕೊಂಡು ಅನೇಕ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ವಚನಕಾರರು ಮುಖ್ಯವಾಗಿ ಸಾಮಾಜಿಕ ಪ್ರಜ್ಞೆಯುಳ್ಳಂತಹ ನೀತಿ ಬೋಧಕ ಸಮಾಜ ವಿಮರ್ಶಕರು. ವಚನ ಸಾಹಿತ್ಯ ಅನ್ನೋದು ಅವರು ಒಂದು ಸಾಹಿತ್ಯ ಪ್ರಕಾರವಾಗಿ ಅದನ್ನು ನೋಡ್ತಾ ಇರಲಿಲ್ಲ. ಅದು ಅವರ ಬದುಕಿನ ಅನಿವಾರ್ಯವಾದಂತಹ ಒಂದು ಅಂಗವಾಗಿತ್ತು. ಬಸವಣ್ಣನವರು ಪ್ರಾರಂಭಿಸಿದಂತಹ ಸಮಾಜೋಧಾರ್ಮಿಕ ಚಳುವಳಿ ಏನಿತ್ತು, ಆ ಸಮಾಜೋಧಾರ್ಮಿಕ ಚಳುವಳಿಯ ಉಪ ಉತ್ಪನ್ನವಾಗಿ ಈ ವಚನ ಅನ್ನುವಂಥದ್ದು ಹುಟ್ಟುಕೊಂಡಿತ್ತು. ಹಾಗಾಗಿಯೇ ವಚನಕಾರರು ತಮ್ಮ ಅನುಭವಗಳನ್ನು ಸಾಮಾನ್ಯ ಜನತೆಯ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಅವರ ಅನುಭವದ ಗದ್ಯಕ್ಕೆ ಪದ್ಯದ ಲಯವನ್ನು ಸೇರಿಸಿ ಒಂದು ರೀತಿಯ ವಿಶಿಷ್ಟವಾದ ಆಕಾರವನ್ನು ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಮುಂದೆ ಇದೇ ಒಂದು ಸಾಹಿತ್ಯ ಪ್ರಕಾರವಾಗಿ ವಚನ ಸಾಹಿತ್ಯ ಅನ್ನುವಂಥ ಹೆಸರಿನಿಂದ ಬೆಳೆದು ಬಂತು ಅನ್ನೋದನ್ನು ನಾವು ಗಮನಿಸಬೇಕು. ಕನ್ನಡದಲ್ಲಿ ಪ್ರಚಲಿತವಾಗಿದ್ದಂತಹ ತ್ರಿಪದಿ ಚೌಪದಿಗಳ ಪ್ರಭಾವವನ್ನು ನಾವು ಈ ವಚನ ರಚನೆಯ ಸಂದರ್ಭದಲ್ಲಿ ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ವಚನ ಸಾಹಿತ್ಯ ಕೆಲವು ವಿಶಿಷ್ಟತೆಗಳನ್ನು ಒಳಗೊಂಡಿದೆ. ಆ ವಿಶಿಷ್ಟತೆಗಳು ಯಾವ್ಯಾವು ಅಂತ ಅಂದರೆ, ಇದು ರಾಜಾಶ್ರಯದ ಹಂಗನ್ನು ಸಂಪೂರ್ಣವಾಗಿ ತಿರಸ್ಕರಿಸಿಬಿಡ್ತದೆ. ಅಂದರೆ ರಾಜಸ್ಥಾನದಲ್ಲಿ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಬೆಳೆದು ಬರೋದಿಲ್ಲ, ಜನಸಾಮಾನ್ಯರ ನಡುವೆ ಬೆಳೆದು ಬರ್ತದೆ. ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರೂ ಕೂಡ ಆತ ಅನುಭವ ಮಂಟಪ ಅನ್ನುವಂತಹ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ವಚನಕಾರರೆಲ್ಲ ಸೇರಿಕೊಂಡು ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಸಲಿಕ್ಕೆ, ಗೋಷ್ಠಿ ಮಾಡಿಕೊಂಡು ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಅಲ್ಲಿ ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳೂ ಕೂಡ ಭಾಗವಹಿಸ್ತಾ ಇರ್ತಾರೆ. ಹಾಗಾಗಿ ವಚನ ಸಾಹಿತ್ಯ ಅನ್ನುವಂಥದ್ದು ಕೇವಲ ರಾಜಸ್ಥಾನದಲ್ಲಿ ಅಥವಾ ರಾಜಸ್ಥಾನಕ್ಕೆ ಸೀಮಿತವಾಗಿ ಅದು ರಚನೆಯಾಗೋದಿಲ್ಲ.
ಜನಸಾಮಾನ್ಯರ ನಡುವೆ ಅದು ಬೆಳೆದು ಬರ್ತದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ವಚನ ಏನ್ ಮಾಡ್ತದೆ ಅಂತ ಅಂದ್ರೆ ಸಂಸ್ಕೃತದ ದಟ್ಟ ಪ್ರಭಾವವನ್ನ ಕಡಿಮೆ ಮಾಡ್ತದೆ. 10ನೇ ಶತಮಾನದಲ್ಲಿದ್ದಂತಹ ಪಂಪನ, ರನ್ನನ, ಪೊನ್ನನ ಕಾವ್ಯಗಳನ್ನ ನಾವು ಗಮನಿಸಿದರೆ ಅಲ್ಲಿ ಸಂಸ್ಕೃತದ ಪ್ರಭಾವ ಭಾಷೆಯ ದೃಷ್ಟಿಯಿಂದ ಮತ್ತು ವಸ್ತುವಿನ ದೃಷ್ಟಿಯಿಂದ ಹಾಗೂ ಛಂದಸ್ಸಿನ ದೃಷ್ಟಿಯಿಂದ ಸಂಸ್ಕೃತದ ಪ್ರಭಾವ ಇರೋದನ್ನು ನಾವು ಗಮನಿಸ್ತೇವೆ. ಆದ್ರೆ ವಚನ ಸಾಹಿತ್ಯ ಅದೆಲ್ಲವನ್ನೂ ತೊರೆದು ಬಿಡ್ತದೆ. ಅಲ್ಲಿಯ ಭಾಷೆ ಜನಸಾಮಾನ್ಯರ ಭಾಷೆಯಾಗಿರ್ತದೆ. ಅಲ್ಲಿ ನಿರ್ದಿಷ್ಟವಾದಂತಹ ವಸ್ತು ಅನ್ನೋದು ಇರೋದಿಲ್ಲ. ಹೀಗಾಗಿ ಸಂಸ್ಕೃತದ ಪ್ರಭಾವವನ್ನ ಸಂಪೂರ್ಣವಾಗಿ ಅದು ಬಿಟ್ಟುಬಿಡ್ತದೆ. ಮತ್ತೆ ವಚನ ಸಾಹಿತ್ಯ ಸುಲಭವಾದ ಆಡುಮಾತಿನ ದಾಟಿಯನ್ನ ಅದು ಒಳಗೊಳ್ಳುತ್ತದೆ. ನಮ್ಮ ಆಡುಮಾತಿಗೆ ಅತ್ಯಂತ ಹತ್ತಿರವಾದಂತಹ ಭಾಷೆಯನ್ನ ಅದು ಒಳಗೊಳ್ಳುತ್ತದೆ. ಬಸವಣ್ಣನವರ ವಚನವನ್ನೇ ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಬಸವಣ್ಣನವರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಹುಶಃ ಇಲ್ಲಿ ಯಾವುದೇ ರೀತಿಯ ಕಠಿಣವಾದಂತಹ ಪದಗಳು ಇಲ್ಲದೆ ಜನಸಾಮಾನ್ಯರಿಗೆ ಸುಲಭವಾಗುವ ರೀತಿಯಲ್ಲಿ, ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಈ ವಚನಗಳು ಇದ್ವು ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತೆ ವಚನಕಾರರು ಸಮಕಾಲೀನವಾಗಿರುವಂತಹ ನಡುಗನ್ನಡ ಭಾಷೆಯನ್ನ ತಮ್ಮ ವಚನ ರಚನೆಗೆ ಆಯ್ದುಕೊಳ್ತಾರೆ. ಅಂತರಂಗದ ಅನಿಸಿಕೆಗಳನ್ನ, ತಮ್ಮ ಅಂತರಂಗದ ಅನಿಸಿಕೆಗಳನ್ನ, ಘರ್ಷಣೆಗಳನ್ನ, ಹಾಗೆ ಪ್ರತಿಕ್ರಿಯೆಗಳನ್ನ ವಸ್ತುವನ್ನಾಗಿಸಿಕೊಂಡು ವ್ಯಕ್ತಿನಿಷ್ಠವಾದಂತಹ ಕಾವ್ಯಾಭಿವ್ಯಕ್ತಿಯನ್ನ ನಾವು ವಚನದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ ಅಂತ ಅಂದ್ರೆ ಅದು ವ್ಯಕ್ತಿನಿಷ್ಠವಾದಂತಹ ಅನುಭವಗಳು. ಅಲ್ಲಿ ಯಾವುದೇ ವಸ್ತುನಿಷ್ಠವಾದಂತಹ ಅನುಭವ ಇರಲಿಲ್ಲ, ವ್ಯಕ್ತಿನಿಷ್ಠವಾದಂತಹ ಅನುಭವವನ್ನ ನಾವು ಕಾಣ್ತೇವೆ. ಅಕ್ಕ ಮಹಾದೇವಿಯ ವಚನವನ್ನ ತಗೊಳ್ರಿ. ಅಕ್ಕ ಮಹಾದೇವಿ ಹೇಳ್ತಾಳೆ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅತ್ಯಂತ ವೈಯಕ್ತಿಕವಾದಂತಹ ಒಂದು ಅಭಿವ್ಯಕ್ತಿ ಅದು. ಇಂತಹ ವೈಯಕ್ತಿಕವಾದಂತಹ ಅಭಿವ್ಯಕ್ತಿಗಳನ್ನೇ ನಾವು ವಚನ ಸಾಹಿತ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇಲ್ಲಿ ಲಿಂಗಭೇದ ಇರಲಿಲ್ಲ, ಜಾತಿ ಭೇದವೂ ಇರಲಿಲ್ಲ, ಸ್ತ್ರೀ ಪುರುಷ ಅನ್ನುವಂತಹ ಭೇದ ಭಾವ ಇರಲಿಲ್ಲ, ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವವನ್ನ ಅವರು ಸಂಪೂರ್ಣವಾದಂತಹ ರೀತಿಯಲ್ಲಿ ನಿರಾಕರಣೆ ಮಾಡಿರ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ನಡುವೆ ಸುಳಿವಾತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಅಂತ ಹೇಳ್ಕೊಂಡು. ಹೀಗಾಗಿ ಆ ಲಿಂಗಭೇದವನ್ನ ಅವರು ನಿರಾಕರಣೆ ಮಾಡ್ತಾರೆ. ಹಾಗೆ ಜಾತಿ ಭೇದವೂ ಇರಲಿಲ್ಲ. ಅಲ್ಲಿ ಬ್ರಾಹ್ಮಣ, ಶೂದ್ರ ಅಥವಾ ದಲಿತ ಅನ್ನುವಂತಹ ಯಾವುದೇ ಭೇದ ಭಾವ ಇರಲಿಲ್ಲ. ಎಲ್ಲರೂ ಶಿವಭಕ್ತರಾಗಿದ್ರು. ಹಾಗಾಗಿ ಜಾತಿ ಭೇದವನ್ನ ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅನುಭವದ ಮೂಲಕ ಅವರು ವಚನಗಳನ್ನ ರಚಿಸ್ತಾ ಇದ್ರು. ಅಲ್ಲಿ ಸ್ವಂತ ಅನುಭವವೇ ಮುಖ್ಯವಾಗ್ತಾ ಇತ್ತು. ಗದ್ಯವಾಗಿದ್ರೂ ಕೂಡ ಅದನ್ನ ಗದ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಚನ ಸಾಹಿತ್ಯ ಒಂದರ್ಥದಲ್ಲಿ ಗದ್ಯದ ರೂಪದಲ್ಲಿದೆ, ಆದ್ರೆ ಅದು ಗದ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಾವು ಪ್ರತ್ಯೇಕವಾದಂತಹ ರೀತಿಯಲ್ಲಿ, ಗದ್ಯ ಅಲ್ಲದೇ ಇದ್ದಂತಹ ರೀತಿಯಲ್ಲಿ ಅದನ್ನು ನೋಡಬೇಕು. ಗದ್ಯ ಮತ್ತು ಪದ್ಯದ ನಡುವಿನ ಒಂದು ಮಾದರಿ ವಚನ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತೆ ವಚನವನ್ನ ತಗೊಂಡ್ರೆ ಅಲ್ಲಿ ಯಾರದೇ ವಚನ ಆಗಿರ್ಬೋದು, ಅದು ಬಸವಣ್ಣನ ವಚನ ಆಗಿರ್ಬೋದು, ಅಲ್ಲಮ ಪ್ರಭುವಿನ ವಚನ ಆಗಿರ್ಬೋದು, ಅಕ್ಕ ಮಹಾದೇವಿ ವಚನವಾಗಿರ್ಬೋದು, ಅಥವಾ ಚನ್ನಬಸವಣ್ಣನ ವಚನ ಆಗಿರ್ಬೋದು, ಯಾರದೇ ವಚನವನ್ನ ತಗೊಂಡ್ರೂ ಕೂಡ ಅವರು ತಮ್ಮ ಇಷ್ಟ ದೈವದ ಅಂಕಿತದಿಂದ
ಆ ವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ರು. ಉದಾಹರಣೆಗೆ ಬಸವಣ್ಣನವರನ್ನ ತಗೊಂಡ್ರೆ ಬಸವಣ್ಣನವರ ವಚನಗಳಲ್ಲಿ ಕೂಡಲ ಸಂಗಮ ದೇವ, ಅಲ್ಲಮ ಪ್ರಭುವನ್ನ ತಗೊಂಡ್ರೆ ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಗುಹೇಶ್ವರ, ಅಕ್ಕ ಮಹಾದೇವಿಯ ವಚನಗಳಲ್ಲಿ ಚನ್ನಮಲ್ಲಿಕಾರ್ಜುನ. ಹೀಗೆ ಅಲ್ಲಿ ತಮ್ಮ ಇಷ್ಟ ದೈವ ಏನಿದೆ ಆ ಇಷ್ಟ ದೈವವನ್ನ ಅವರು ತಮ್ಮ ವಚನಗಳ ಕೊನೆಯಲ್ಲಿ ಕೊಡ್ತಾ ಇದ್ರು. ಇದು ಒಂದು ರೀತಿಯಲ್ಲಿ ಈ ವಚನಗಳು ಒಂದು ರೀತಿಯಲ್ಲಿ ಭಾವಗೀತಾತ್ಮಕವಾಗಿರೋದನ್ನ ನಾವು ಕಾಣ್ತೇವೆ. ಹಾಗಾಗಿ ಆಧುನಿಕ ಸಾಹಿತ್ಯ ಸಂದರ್ಭದ ಭಾವಗೀತೆಗಳಂತೆ ಈ ವಚನಗಳನ್ನು ಕೂಡ ಸುಶ್ರಾವ್ಯವಾಗಿ ಹಾಡಲಿಕ್ಕೆ ಬರ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಮಲ್ಲಿಕಾರ್ಜುನ್ ಮನ್ಸೂರ್ ಅಂತವರು, ಗಂಗೂಬಾಯಿ ಹನಗಲ್ ಅಂತವರು, ಭೀಮಸೇನ್ ಜೋಶಿ ಅಂತವರು ಈ ವಚನಗಳನ್ನ ಅತ್ಯಂತ ಸುಶ್ರಾವ್ಯವಾದಂತಹ ರೀತಿಯಲ್ಲಿ ಹಾಡಿರೋದನ್ನ ನಾವು ಕಾಣ್ತೇವೆ. ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ವಚನಗಳಲ್ಲಿ ಇರುವಂತಹ ಭಾವಗೀತಾತ್ಮಕತೆ ಅನ್ನೋದನ್ನ ನಾವು ಗಮನಿಸಬೇಕು. ಜೊತೆಗೆ ಈ ವಚನ ಸಾಹಿತ್ಯ ಏನಿದೆ ಅದು ಆಧ್ಯಾತ್ಮಿಕವಾದಂತಹ ಭಾವಗೀತೆಗಳು ಅಂತ ಅನಿಸ್ಕೊಂಡಿದ್ದಾವೆ. ಹೀಗೆ ವಚನಗಳು ಕೆಲವು ವಿಶಿಷ್ಟತೆಗಳನ್ನ ಹೊಂದಿದ್ದು ಆಡುನುಡಿಗೆ ಅತ್ಯಂತ ಹತ್ತಿರವಾಗಿದ್ದು, ಕನ್ನಡ ಸಾಹಿತ್ಯ ಏನಿದೆ ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನವನ್ನ ಅದು ಒಂದು ರೀತಿಯಲ್ಲಿ ಕ್ರಾಂತಿಯ ಘಟ್ಟವನ್ನಾಗಿ ಪರಿವರ್ತಿಸಿತು ಅನ್ನೋದನ್ನ ನಾವು ಗಮನಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ,